Hi, this is Ishta Gurukul. My name is Pratap. Nanna hesaru Pratap. So, today we are discussing about Finland, the number one education system country, Finland. ಯಾಕೆ ಫಿನ್ಲೆಂಡ್ ಎಜುಕೇಷನ್ ಸೆಕ್ಟರಲ್ಲಿ ನಂಬರ್ ಒನ್ ಸ್ಪಾಟ್ನಲ್ಲಿದೆ, ಇದು ನಮ್ಮ ಇವತ್ತಿನ ವಿಡಿಯೋದ ಟಾಪಿಕ್. ಸೊ ವೈ ಫಿನ್ಲೆಂಡ್ ಎಜುಕೇಷನ್ ಸಿಸ್ಟಮ್ ಈಸ್ ಬೆಸ್ಟ್ ಇನ್ ದ ವರ್ಲ್ಡ್, ಆ ಪಾಯಿಂಟ್ಸ್ನ ನೋಡೋಣ. ಆಫ್ಟರ್ ಕಂಡಕ್ಟಿಂಗ್ ಅ ರಿಸರ್ಚ್ I got to know these points and I have not added anything from my own. So this is all about research that has happened and I'm just sharing it with you. ನನ್ನ ಪಾಯಿಂಟ್ಸ್ ಏನಿಲ್ಲ, ನನ್ನ ವೈಯಕ್ತಿಕ ಪಾಯಿಂಟ್ಸ್ ಏನಿಲ್ಲ, ಎಲ್ಲ ರಿಸರ್ಚ್ ಪ್ರಕಾರ ಏನಿದೆ ದಾಖಲಾಗಿದೆ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಫಿನ್ಲೆಂಡ್ನಲ್ಲಿ ಮೊದಲನೇ ಪಾಯಿಂಟು ನೋ ಹೋಮ್ವರ್ಕ್. ಫಿನ್ಲೆಂಡ್ ಎಜುಕೇಷನ್ ಸಿಸ್ಟಮ್ ನೋ ಹೋಮ್ವರ್ಕ್ ಪಾಲಿಸಿನ ಫಾಲೋ ಮಾಡುತ್ತೆ. ಸೊ ಹೋಮ್ವರ್ಕ್ ಕೊಟ್ಟರು ಕೂಡ ಸ್ವಲ್ಪ ಕೊಡ್ತಾರಂತೆ ಅಷ್ಟೇ. ಸೊ ನೋ ಹೋಮ್ವರ್ಕ್ ಪಾಲಿಸಿ, ಅವರ ಎಜುಕೇಷನ್ ಮಿನಿಸ್ಟರ್ ಇದನ್ನೇ ಹೇಳೋದು. ವೈ ಯು ಆರ್ ಬೆಸ್ಟ್ ಅಂತ ಕೇಳಿದಾಗ ಎಜುಕೇಷನ್ ಮಿನಿಸ್ಟರ್ ಹೇಳ್ತಾರೆ, ವಿ ಡೋಂಟ್ ಪ್ರೊವೈಡ್ ಹೋಮ್ವರ್ಕ್ಸ್, ವೈ ಶುಡ್ ವಿ ಗಿವ್ ಹೋಮ್ವರ್ಕ್ಸ್ ಅಂತ ಕೇಳ್ತಾರೆ. ಸೊ ಅವರು ಮತ್ತೆ ಶೇರ್ ಮಾಡ್ತಾರೆ, ದೇ ಶುಡ್ ಹ್ಯಾವ್ ಮೋರ್ ಟೈಮ್ ಟು ಬಿ ಕಿಡ್ಸ್ ಶುಡ್ ಹ್ಯಾವ್ ಮೋರ್ ಟೈಮ್ ಟು ಬಿ ಕಿಡ್ಸ್ ಅಂತೆ. ಸೊ ಮಕ್ಕಳಾಗಿರೋದಕ್ಕೆ ಬಿಡಿ, play and develop a curiosity so that they can come back to school next day with deep interest and learn what they saw while they were not in the school. So ಅವರು ಆಟ ಆಡ್ಕೊಂಡಿರಲಿ, ಅವರು ಒಂದು ಕ್ಯೂರಿಯಾಸಿಟಿನ ಬೆಳೆಸ್ಕೊಳ್ಳಿ. ಸೊ ದ್ಯಾಟ್ ವೆನ್ ದೇ ಆರ್ ಅವರು ಮನೆಗೆ ಹೋದ್ಮೇಲೆ ಮತ್ತೆ ವಾಪಸ್ ಬರ್ತಾರಲ್ಲ ಸ್ಕೂಲ್ಗೆ, ಆವಾಗ ಡೀಪ್ ಇಂಟ್ರೆಸ್ಟಿಂದ ಬರಲಿ, ಒಂದು ಕ್ಯೂರಿಯಾಸಿಟಿಯಿಂದ ಬರಲಿ, ಒಂದು ಟಾಪಿಕ್ ಇಟ್ಕೊಂಡ್ಬರಲಿ, ಆ ಟಾಪಿಕ್ನ ನಮ್ಮ ಹತ್ರ ಕೇಳಲಿ, ಆವಾಗ ನಾವು ಅವ್ರಿಗೆ ಉತ್ತರ ಕೊಡ್ತೀವಲ್ಲ, ಆವಾಗ ಇರೋದು ಅದರಲ್ಲಿರೋ ಮಜಾ. ಸೊ ಅದು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಆಲ್ಸೋ ಹೇಳ್ತಾರೆ, ಫ್ರೀ ಟೈಮ್ ಟು ಪರ್ಸ್ಯೂ ದರ್ ಇಂಟ್ರೆಸ್ಟ್. ಸೊ ಕಿಡ್ಸ್ ಶುಡ್ ಹ್ಯಾವ್ ಫ್ರೀ ಟೈಮ್ ಟು ಪರ್ಸ್ಯೂ ದರ್ ಇಂಟ್ರೆಸ್ಟ್. ಅವ್ರಿಗೆ ಫ್ರೀ ಟೈಮ್ ಕೊಡಿ, ಅವರ ಇಂಟ್ರೆಸ್ಟ್ನ ಅವರು ಪರ್ಸ್ಯೂ ಮಾಡೋದಕ್ಕೆ, ಅವರು ಫಾಲೋ ಮಾಡೋದಕ್ಕೆ ಫ್ರೀ ಟೈಮ್ ಕೊಡಿ ಅಂತ ಕೇಳ್ತಾರೆ. ಆ್ಯಂಡ್ ಆಲ್ಸೋ ಯಾಕೆ ಫಿನ್ಲೆಂಡ್ನ ಎಜುಕೇಷನ್ ಸಿಸ್ಟಮು ಟಾಪಲ್ಲಿ ಬೆಸ್ಟ್ ಆಗಿದೆ ಅಂದರೆ, ಅವರು ಅಲ್ಲಿನ ಡಾಕ್ಟರ್ಸ್ಗೆ ಎಷ್ಟು ಪೇ ಮಾಡ್ತಾರೋ ಅಷ್ಟು ಪೇ ಸ್ಯಾಲರಿ ಅವರ ಟೀಚರ್ಸ್ಗೆ ಕೊಡ್ತಾರಂತೆ. ಸೊ ಮತ್ತು ಇನ್ನೊಂದು ವಿಷಯ ಏನಂದರೆ, ರೆಸ್ಪೆಕ್ಟ್ ಕೂಡ ಡಾಕ್ಟರ್ಸ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೋ ಅಷ್ಟೇ ರೆಸ್ಪೆಕ್ಟ್ ಟೀಚರ್ಸ್ ಕೂಡ ಕೊಡ್ತಾರಂತೆ. ಸೊ ಪೇಯಿಂಗ್ ರೆಸ್ಪೆಕ್ಟ್ ಆ್ಯಂಡ್ ಪೇ ಸ್ಯಾಲರಿ ಟು ಟೀಚರ್ಸ್ ಲೈಕ್ ಡಾಕ್ಟರ್ಸ್. ರೈಟ್, ದ ಕಿಡ್ಸ್ ಶುಡ್ ಬಿ ಅಲೌಡ್ ಟು ಬೀಯಿಂಗ್ ವಿತ್ ಫ್ಯಾಮಿಲಿ, ಪ್ಲೇಯಿಂಗ್ ಸ್ಪೋರ್ಟ್ಸ್, ಪ್ಲೇಯಿಂಗ್ ಮ್ಯೂಸಿಕ್, ಫಿಗರಿಂಗ್ ಔಟ್ ದರ್ ಇಂಟ್ರೆಸ್ಟ್. ಆಮೇಲೆ ಇನ್ನೂ ಹೇಳ್ತಾರೆ, ದ ಕಿಡ್ಸ್ ಮಕ್ಕಳು ಅವ್ರ ಫ್ಯಾಮಿಲಿ ಜೊತೆ ಇರೋಕ್ಕೆ ಬಿಡಿ, ಅವರು ಸ್ಪೋರ್ಟ್ಸ್ ಆಡೋಕ್ಕೆ ಬಿಡಿ, ಅವ್ರಿಗೆ ಮ್ಯೂಸಿಕ್ ಇಂಟ್ರೆಸ್ಟ್ ಇದ್ದರೆ ಮ್ಯೂಸಿಕ್ ಮಾಡೋಕ್ಕೆ ಬಿಡಿ, ಆ್ಯಂಡ್ ಅವ್ರ ಇಂಟ್ರೆಸ್ಟ್ ಏನಿದೆ ಅವರು ತಿಳ್ಕೊಳ್ಳಿ, ಅವ್ರು ಬೆಳೆಸ್ಕೊಳ್ಳಿ, ನೀವು ಅದನ್ನ ಅವ್ರ ಮೇಲೆ ಹುಟ್ಟಾಕಬೇಡಿ ಇಂಟ್ರೆಸ್ಟ್ನ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ವಿ ಶುಡ್ ಲರ್ನ್ ಫ್ರಮ್ ಫಿನ್ಲ್ಯಾಂಡ್ ಅಬೌಟ್ ದಿಸ್, ಬೀಯಿಂಗ್ ವಿತ್ ಫ್ಯಾಮಿಲಿ. ನಾವು ಫ್ಯಾಮಿಲಿಯಿಂದ ದೂರ ಓದು ಅಂತ ಅವ್ರಿಗೆ ಫೋರ್ಸ್ ಮಾಡೋದು, ಪ್ರೆಷರ್ ಮಾಡೋದ್ರ ಬದಲು ಅವ್ರಿಗೆ ಫ್ಯಾಮಿಲಿ ಜೊತೆ ಇರೋಕ್ಕೆ ಬಿಡಿ, ಸ್ಪೋರ್ಟ್ಸ್ ಆಡೋಕ್ಕೆ ಬಿಡಿ, ಮ್ಯೂಸಿಕ್ ಮಾಡೋಕ್ಕೆ ಬಿಡಿ, ಅವರ ಇಂಟ್ರೆಸ್ಟ್ನ ಅವರೇ ಖುದ್ದಾಗಿ ಪರ್ಸ್ಯೂ ಮಾಡೋದಕ್ಕೆ ಫಾಲೋ ಮಾಡೋದಕ್ಕೆ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸ್ಕೂಲ್ ವಿಲ್ ಬಿ ಜಸ್ಟ್ ಫಾರ್ 3 to 4 hours a day. Okay, so school will be just for 3 to 4 hours a day and just 20 hours a week. Between every period or session there will be 15 minutes break. And our ಇನ್ನೊಂದು ವಿಷಯ ಏನಂದರೆ, their school starts at 9 o'clock or 9:45, 9 to 9:45 ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಬೆಳಗ್ಗೆ ಮಕ್ಕಳಿಗೆ ಪ್ರೆಷರ್ ಹಾಕಬಾರ್ದು, ಬೇಗ ಎಬ್ಬರಿಸಿದ್ರೆ ಅವರ ಫುಲ್ ದಿನಾನೇ ಒಂಥರ ಕೆಟ್ಟದಾಗಿರುತ್ತೆ, ಅವ್ರಿಗೆ ಫೋರ್ಸ್ಫುಲಿ ನೀವು ಎಬ್ಬರಿಸಬಾರ್ದು ಅಂತ ಅಲ್ಲೊಂದು ಪಾಲಿಸಿ ಇದೆ ಅದರಲ್ಲೂ ಕೂಡ. ಮತ್ತು 2 ಗಂಟೆಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ಬಿಟ್ವೀನ್ ಎವ್ರಿ ಸೆಷನ್ 45 minutes ಸೆಷನ್, ಅವರಿಗೆ 15 minutes ರಿಲ್ಯಾಕ್ಸೇಷನ್ ಬ್ರೇಕ್ ಇರುತ್ತೆ. ಅಲ್ಲಿ ಟೀಚರ್ಸ್ ಯಾರು ಇರೋದಿಲ್ಲ, ಅವ್ರ ಪಾಡಿಗೆ ಅವರು ಆಟ ಆಡ್ಕೊಂಡಿರ್ತಾರೆ. 15 minutes ಬ್ರೇಕ್ ಇರುತ್ತೆ. ಮತ್ತು ಸ್ಕೂಲ್ ಬರೀ 3 to 4 hours ಪರ್ ಡೇ ಇರುತ್ತೆ ಅಷ್ಟೇ. ಮತ್ತು 20 hours ಮಿನಿಮಮ್ ಅವರು ಕಂಪ್ಲೀಟ್ ಮಾಡಬೇಕಾಗುತ್ತೆ ಒಂದು ವೀಕಲ್ಲಿ, ಒಂದು ವಾರದಲ್ಲಿ. ದಟ್ ಈಸ್ ಫಿನ್ಲ್ಯಾಂಡ್ಸ್ ಎಜುಕೇಷನ್ ಸಿಸ್ಟಮ್ ಪಾಲಿಸಿ. ಮತ್ತು ಇನ್ನೊಂದು ಏನಂದರೆ, ಫಿನ್ಸ್ ಬಿಲೀವ್ ಬ್ರೈನ್ ನೀಡ್ಸ್ ರೆಸ್ಟ್ ಟು ಡೂ ವೆಲ್. ಇದು ಅವರ ಫಾರ್ಮುಲಾ, ಇದು ಅವರ ಮಂತ್ರ. ಸೊ ಫಿನಿಶ್ ಪೀಪಲ್ ಬಿಲೀವ್, ಅವ್ರು ಏನು ನಂಬ್ತಾರೆ ಅಂದರೆ, ಹ್ಯೂಮನ್ ಬ್ರೈನ್ಗೆ ರೆಸ್ಟ್ ಬೇಕಂತೆ. ರೆಸ್ಟ್ ಜಾಸ್ತಿ ಇದ್ದಷ್ಟು ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಅವರು ನಂಬ್ತಾರೆ. ಸೊ ಇನ್ಸ್ಟೆಡ್ ಆಫ್ ರೋಟ್ ಲರ್ನಿಂಗ್ ಆ್ಯಂಡ್ ಮೆಮರೈಸೇಷನ್ ಆಫ್ ಸಬ್ಜೆಕ್ಟ್, ದೇ ಫೋಕಸ್ ಆನ್ ಡೆವಲಪಿಂಗ್ ಸ್ಕಿಲ್ಸ್ ದಟ್ ಕಿಡ್ಸ್ ನೀಡ್ ಇನ್ ಲೈಫ್. ಸುಮ್ಮನೆ ಬೈ ಹಾರ್ಟ್ ಮಾಡೋದು, ನೆನ್ಪಿಟ್ಕೊಳ್ಳೋದಕ್ಕೆ ಅದು ಟ್ರಿಕ್ಸ್ ಯೂಸ್ ಮಾಡೋದು, ಅದ್ರ ಬದಲು ಸ್ಕಿಲ್ಸ್ ಡೆವಲಪ್ ಮಾಡೋದಕ್ಕೆ ಅವರು ಫೋಕಸ್ ಮಾಡ್ತಾರೆ. ಸೊ ಅವರು ಏನು ಸ್ಕಿಲ್ಸ್ ಬೇಕಾಗಿದೆ ಲೈಫಲ್ಲಿ ಅದನ್ನು ಇನ್ಕಲ್ಕೇಟ್ ಮಾಡೋದಕ್ಕೆ ಅವರು ಬೆಳೆಸ್ತಾರೆ. ಓಕೆ, ಸೊ ನೋ ಸ್ಟ್ಯಾಂಡರ್ಡೈಸ್ ಟೆಸ್ಟ್ ಆರ್ ಎಕ್ಸಾಮ್ಸ್ ಎಕ್ಸೆಪ್ಟ್ ಫಾರ್ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬಿಟ್ಟರೆ ಯಾವುದೇ ರೀತಿ ಟೆಸ್ಟ್ ಆರ್ ಎಕ್ಸಾಮ್ಸ್ ಇರೋದಿಲ್ಲ ಅವ್ರಿಗೆ. ಓನ್ಲಿ ಇಂಡಿವಿಜುವಲ್ ಅಸೆಸ್ಮೆಂಟ್ ಇಸ್ ದನ್, ನಾಟ್ ಸ್ಟ್ಯಾಂಡರ್ಡೈಸ್ ಟೆಸ್ಟ್ ಕಂಪೇರಿಂಗ್ ವಿತ್ ಎವ್ರಿ ಒನ್. ಇಂಡಿವಿಜುವಲ್ ಅಸೆಸ್ಮೆಂಟ್ ಮಾತ್ರ ಇರುತ್ತೆ. ಇಂಡಿವಿಜುವಲ್ ಅಸೆಸ್ಮೆಂಟ್, ಪ್ರತಿಯೊಬ್ಬರಿಗೂ ಒಂದೊಂದು ಅಸೆಸ್ಮೆಂಟ್ ಅಂತ ಇರುತ್ತೆ. ಇವರು ಈಗ ಓದ್ತಾ ಇದ್ದಾರೆ ಅಂತ ಅಸೆಸ್ಮೆಂಟ್ ಇರುತ್ತೆ. ಅದು ಯಾವುದೇ ರೀತಿ ಸ್ಟ್ಯಾಂಡರ್ಡೈಸ್ ಟೆಸ್ಟ್ ಆಗಿರೋದಿಲ್ಲ, ಮತ್ತು ಕಂಪೇರ್ ಮಾಡೋದಿಲ್ಲ ಬೇರೆಯವ್ರ ಜೊತೆ. ಬೇರೆಯವ್ರ ಅವ್ರು ಹಿಂಗೆ ಓದ್ತಾ ಇದ್ದಾರೆ, ಇವ್ರು ಹಿಂಗೆ ಓದ್ತಾ ಇದ್ದಾರೆ, ನೀವು ಇದರಲ್ಲಿ ಈ ಸ್ಪಾಟಲ್ಲಿ ಇದ್ದೀರಾ ಅಂತ ಕಂಪೇರ್ ಮಾಡೋದಿಲ್ಲ.
So after individual assessment, feedback is provided to improve kids' skills holistically. After individual assessment ಆದಮೇಲೆ ಪ್ರತಿಯೊಬ್ಬರಿಗೂ ಅಸೆಸ್ಮೆಂಟ್ ನಡೆದಾದ್ಮೇಲೆ ಇಂಡಿವಿಜುವಲ್ಗೆ ಮಾತ್ರ ಹೋಗಿ ಫೀಡ್ಬ್ಯಾಕ್ ಕೊಡ್ತಾರೆ. ನೀನು ಈ ಆಸ್ಪೆಕ್ಟಲ್ಲಿ ಇಂಪ್ರೂವ್ ಮಾಡ್ಕೋಬೇಕು, ಈ ಆಸ್ಪೆಕ್ಟಲ್ಲಿ ಚೆನ್ನಾಗಿದೆಯಾ ಅಂತ. ಅದು ಯಾವುದೇ ರೀತಿ ಕಂಪೇರ್ ಮಾಡಿದೆ. ಆಲ್ರೈಟ್. ಸೊ ಅದು ತುಂಬ ಒಳ್ಳೆಯದು, ತುಂಬ ಹೋಲಿಸ್ಟಿಕ್ ಆಗಿ ಥಿಂಕ್ ಮಾಡ್ತಾರೆ ಅನಿಸುತ್ತೆ. ದಿಸ್ ಇಸ್ ಆಲ್ ಸೈಕಾಲಜಿ ಮ್ಯಾನ್. ನಮ್ಮ ಇಂಡಿಯಾದಲ್ಲಿ ಯಾಕೆ ನಾವು ವೀಕ್ ಆಗಿದ್ದೀವಿ ಅಥವಾ ನಮ್ಮ ಎಜುಕೇಷನ್ ಸಿಸ್ಟಮ್ ತುಂಬ ಹಿಂದುಳಿದಿದೆ ಅಂದರೆ ನಾವು ಸೈಕಾಲಜಿ ಮೈಂಡ್ನ ತುಂಬ ಹಿಂದೆ ಓಡಿಸ್ಬಿಟ್ಟಿದ್ದೀವಿ. ಅವರು ಮೈಂಡ್ ಓವರ್ ಮ್ಯಾಟರ್ನ ಅರ್ಥ ಮಾಡ್ಕೊಂಡಿದ್ದಾರೆ. ನಾವು ಇನ್ನೂ ಮ್ಯಾಟರಲ್ಲೇ ಇದ್ದೀವಿ, ಮೈಂಡ್ನ ಅರ್ಥ ಮಾಡ್ಕೊಳಕ್ಕೆ ಹೋಗಿಲ್ಲ. ಮುಂಚೆ ಈ ಥರ ಇತ್ತು, ಆವಾಗ ಗುರುಕುಲಗಳಲ್ಲಿ ಅದೆಲ್ಲ ಮೈಂಡನ್ನ ಜಾಸ್ತಿ ಡೆವಲಪ್ ಮಾಡ್ತಾಯಿದ್ರು, ಮ್ಯಾಟರ್ನ ಕಡಿಮೆ ಮಾಡ್ತಾಯಿದ್ರು. ಬಟ್ ಈಗ ಮೆಟೀರಿಯಲಿಸ್ಟಿಕ್ಕಾಗಿ ಯಾವಾಗ ಇಂಗ್ಲೀಷ್ ಎಜುಕೇಷನ್ ಸಿಸ್ಟಮ್ ಬಂತು ಅವಾಗಿಂದ ನಾವು ಮೆಟೀರಿಯಲಿಸ್ಟಿಕ್ಕಾಗಿ ಹೋಗ್ತಾ ಇದ್ದೀವಿ ಹೊರತು ಮೈಂಡ್ನ ನಾವು ಡೆವಲಪ್ ಮಾಡೋದು ಕಡಿಮೆ ಮಾಡ್ಬಿಟ್ಟಿದ್ವಿ. ನೋ ವರೀಸ್, ನಾವು ಇನ್ನೂ ಏನೇನಿದೆ ಅದು ನೋಡ್ಕೊಂಬಿಡೋಣ. ದೇ ಟೀಚ್ ನಾಟ್ ವಾಟ್ ಟು ಲರ್ನ್ ಬಟ್ ಹೌ ಟು ಲರ್ನ್. ಓಕೆ, ಅವರು ಏನು ಓದಬೇಕು ಅಂತ ಹೇಳ್ಕೊಡೋದಿಲ್ಲ, ಯಾವ ರೀತಿ ಓದಬೇಕು ಅಂತ ಹೇಳ್ಕೊಡ್ತಾರಂತೆ. ಪ್ಲೇ ಇಸ್ ನಾಟ್ ಸೆಪ್ರೇಟ್ ಫ್ರಮ್ ಸ್ಕೂಲ್. ಆಟ ಆಡೋದು ಸೆಪ್ರೇಟ್ ಆಗಿರೋದಿಲ್ಲ, ಸೆಪ್ರೇಟ್ ಪೀರಿಯಡ್ ಅಂತ ಇರೋದಿಲ್ಲ. ಪ್ಲೇ ಇಸ್ ಇಂಟಿಗ್ರೇಟೆಡ್ ಇಂಟು ದ ಕರಿಕ್ಯುಲಮಲ್ಲೇ ಆಕ್ಟಿವಿಟೀಸ್ ಜೊತೆ ಆಟ ಆಡೋದು ಕೂಡ ಇರುತ್ತಂತೆ. ಫಾರ್ ಫೋಸ್ಟರಿಂಗ್ ಕೊಲಾಬ್ರೇಷನ್ ಸೋಷಿಯಲ್ ಸ್ಕಿಲ್ಸ್. ನಾವು ಸೋಷಿಯಲ್ ಸ್ಕಿಲ್ಸ್ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೋಬೇಕಲ್ವ, ಮತ್ತು ಕೊಲಾಬ್ರೇಟ್ ಮಾಡ್ಕೋಬೇಕು. ಕೊಲಾಬ್ರೇಷನ್ ಅಂದರೆ ಒಬ್ಬರನ್ನೊಬ್ಬರು ಜೊತೆಗೂಡಿ ವರ್ಕ್ ಮಾಡೋದು ಕೊಲಾಬ್ರೇಷನ್. ಕಾಂಪಿಟೇಷನ್ ಅಂದರೆ ಒಬ್ಬರನ್ನ ಮೇಲೆ ಒಬ್ಬರು ಕಾಂಪೀಟ್ ಮಾಡಿಕೊಂಡು ಒಂದು ಕಾಂಪಿಟೇಷನ್ ಸ್ಪಿರಿಟಲ್ಲಿ ವರ್ಕ್ ಮಾಡೋದು. ಕಾಂಪಿಟೇಷನ್ ಅಂದರೆ ಸ್ಪರ್ಧಾತ್ಮಕವಾಗಿ ಆಡೋದು ಅಂತ, ಸ್ಪರ್ಧಾತ್ಮಕವಾಗಿ ಬೆಳೆಯೋದು ಅಂತ. ಅಂದರೆ ಕಾಂಪಿಟೇಷನ್ ಮಾಡೋದು, ಬೇರೆಯವ್ರ ಮೇಲೆ ಕಾಂಪಿಟೇಟ್ ಮಾಡೋದು. ಅವ್ನು ದೊಡ್ಡವನಾಗಿ ಬೆಳೀತಿದ್ದಾನೆ, ನಾನು ದೊಡ್ಡವನಾಗಿ ಬೆಳಿಬೇಕಂತ, ಆ ರೀತಿ ಮನೋಭಾವ. ಕೊಲಾಬರೇಷನ್ ಅಂದರೆ ಅವ್ನು ಬೆಳೀತಾ ಇದ್ದಾನೆ, ಅವನ ಜೊತೆ ನಾನು ಬೆಳೆಯೋಣ, ಜೊತೆಯಾಗಿ ಬೆಳೆಯೋಣ. ಅವ್ರ ವಿರುದ್ಧವಾಗಿ ಬೆಳೆಯೋದು ಬೇರೆ ಕಾಂಪಿಟೇಷನು, ಅವ್ನ ಜೊತೆಯಾಗಿ ಬೆಳೆಯೋದು ಕೊಲಾಬ್ರೇಷನ್. ಸೊ ಆ ರೀತಿ ಕೊಲಾಬ್ರೇಷನ್ ಕಲಿಸೋದು. ಮತ್ತು ಸೋಷಿಯಲ್ ಸ್ಕಿಲ್ಸ್, ಯಾವ ರೀತಿ ಕಮ್ಯುನಿಕೇಷನ್ ಮಾಡೋದು, ಯಾವ ರೀತಿ ನೆಟ್ವರ್ಕಿಂಗ್ ಮಾಡೋದು, ಹೇಗೆ ನಾವು ಮಾತಾಡಬೇಕು, ಅದೆಲ್ಲ ಸೋಷಿಯಲ್ ಸ್ಕಿಲ್ಸ್ ಆಗಿ ಬಿಹೇವ್ ಮಾಡೋದು, ಅದೆಲ್ಲ ಪೇಷನ್ಸು, ಇದೆಲ್ಲ ಸೋಷಿಯಲ್ ಸ್ಕಿಲ್ಸಲ್ಲಿ ಬರುತ್ತೆ. ಸ್ಟೂಡೆಂಟ್ಸ್ ವಿಲ್ ಹ್ಯಾವ್ ದ ಸೇಮ್ ಟೀಚರ್ಸ್ ಫಾರ್ ಅಟ್ಲೀಸ್ಟ್ 6 years ಸೊ ದಟ್ ದೇ ನೋ ದ ಸ್ಟೂಡೆಂಟ್ಸ್ ವೆಲ್. ಓಕೆ, ಸ್ಟೂಡೆಂಟ್ಸು ವಿದ್ಯಾರ್ಥಿಗಳಿಗೆ 6 ವರ್ಷ ಒಂದೇ ಟೀಚರ್ ಇರ್ತಾರೆ, ಒಬ್ಬರೇ ಟೀಚರು 6 ವರ್ಷ ಕಂಟಿನ್ಯೂಸ್ ಆಗಿರ್ತಾರೆ, ಅವರೇ ಟೀಚರ್ ಆಗಿರ್ತಾರೆ. ಸೊ ದ್ಯಾಟ್ ಏನಕ್ಕೆ ಅಂದರೆ ಅವರ ಬಗ್ಗೆ ತಿಳ್ಕೊಂಡು ಅವರ ಏನು ಹೇಗಿರ್ತಾರೆ, ಅವರ ವ್ಯಕ್ತಿತ್ವ ಎಂಥದ್ದು, ಅದರ ಮೂಲಕ ಅದರ ಅನುವಾಯವಾಗಿ ಅವರಿಗೆ ಎಜುಕೇಷನ್ ಮಾಡೋದು ಅಂತ, ಅವರಿಗೆ ಕಲಿಸೋದು ಅಂತ. ಓಕೆ, ಟೀಚರ್ಸ್ ಆರ್ ದ ಹೀರೋಸ್ ಆಫ್ ಫಿನ್ಲ್ಯಾಂಡ್ ಹೂ ಕ್ರಿಯೇಟ್ ಸ್ಟ್ರಾಟಜೀಸ್ ಟು ಟೀಚ್ ಹೂ ಆರ್ ಆಲ್ಸೋ ಕನ್ಸಿಡರ್ಡ್ ಎಕ್ಸ್ಪರ್ಟ್ಸ್. ದೇ ಹ್ಯಾವ್ ಆಲ್ ದ ಫ್ರೀಡಮ್ ಟು ಡೆವಲಪ್ ಆ್ಯಂಡ್ ಡಿಸೈನ್ ದರ್ ಯೂನಿಕ್ ಕರಿಕ್ಯುಲಮ್. ಫಿನ್ಲ್ಯಾಂಡಲ್ಲಿ ಟೀಚರ್ಸೇ ಹೀರೋಸು. ಆ್ಯಂಡ್ ಅವ್ರಿಗೆ ಫುಲ್ ಫ್ರೀಡಮ್ ಇರುತ್ತೆ. ಏನೇನು ಸ್ಟ್ರಾಟಜೀಸ್ ಮಾಡಬೇಕು, ಏನೇನು ಡಿಸೈನ್ ಮಾಡಬೇಕು, ಕರಿಕ್ಯುಲಮ್ನ ಯಾವ ರೀತಿ ಯೂನಿಕಾಗಿ ಪ್ರೆಸೆಂಟ್ ಮಾಡಬೇಕು, ಅದೆಲ್ಲ ಫ್ರೀಡಮ್ ಕೊಟ್ಟಿರ್ತಾರೆ ಗೌರ್ಮೆಂಟು. ಯಾವುದೇ ರೀತಿ ಅವ್ರು ಬಂದ್ಬಿಟ್ಟು ಸೆಂಟ್ರಲ್ಲಿ ನಾವು ಹೇಳ್ದಂಗೆ ಕೇಳಬೇಕು ಅದಂತೆಲ್ಲ ಫೋರ್ಸ್ ಮಾಡೋದಿಲ್ಲ. ಗೌರ್ಮೆಂಟು ಟೀಚರ್ಸ್ಗೆ ಫ್ರೀಡಮ್ ಕೊಟ್ಟಿರ್ತಾರೆ. ನೀವು ಯಾವ ರೀತಿ ಓದಿಸಿ ಆಗ ಸ್ಟ್ರಾಟಜಿ ವರ್ಕ್ ಆಗಬೇಕು, ಫುಲ್ ಫ್ರೀಡಮ್ ಇದೆ ಅಂತ ಹೇಳ್ತಾರೆ. ಸೊ ಅದು ತುಂಬ ಒಳ್ಳೆಯದು ಅನಿಸುತ್ತೆ. ಟೀಚರ್ಸ್ ಇಲ್ಲಿ ಅವ್ರಿಗೆ ಏನು ಕೆಲಸ ಇರೋದಿಲ್ಲ, ಏನು ಫ್ರೀಡಮ್ ಇರೋದಿಲ್ಲ. ಏನು ಟೆಕ್ಸ್ಟ್ ಬುಕ್ಸಲ್ಲಿ ಇರುತ್ತೆ ಅದನ್ನ ಓದಿಸ್ಬೇಕು, ಅದನ್ನ ತಲುಪಿಸಬೇಕು ಸ್ಟೂಡೆಂಟ್ಸ್ಗೆ, ಅಷ್ಟು ಮಾತ್ರ ಇರುತ್ತೆ. ಅವ್ರಿಗೆ ಕ್ರಿಯೇಟಿವಿಟಿ ಇರೋದಿಲ್ಲ, ಯಾವುದೇ ರೀತಿ ಸ್ಕಿಲ್ಸ್ ಇರೋದಿಲ್ಲ. ಇಟ್ಸ್ ಅ ಪ್ರಾಬ್ಲಮ್. ಓಕೆ, ಪ್ರಾಬ್ಲಮ್ಸ್ ಆಫ್ ಎಜುಕೇಷನ್. ನಮ್ಮಲ್ಲಿ ಪ್ರಾಬ್ಲಮ್ಸ್ ಆಫ್ ಎಜುಕೇಷನ್ ಕೂಡ ನಾನು ಸ್ವಲ್ಪ ರಿಸರ್ಚ್ ಮಾಡಿದ್ದೀನಿ. ಓವರ್ಲೋಡೆಡ್ ಕರಿಕ್ಯುಲಮ್. ನಮ್ಮ ಟೆಕ್ಸ್ಟ್ ಬುಕ್ಸ್ ಅದೆಲ್ಲ ಓವರ್ಲೋಡ್ ಆಗಿಬಿಟ್ಟಿದೆ ಸ್ಟೂಡೆಂಟ್ಸ್ಗೆ. ಕ್ವಾಲಿಟಿ ಓವರ್ ಕ್ವಾಂಟಿಟಿನ ನಾವು ಎಂಫಸೈಸ್ ಮಾಡಬೇಕು. ಕ್ವಾಲಿಟಿ ಇರಬೇಕು. ಕ್ವಾಂಟಿಟಿ ಜಾಸ್ತಿ ಆದಷ್ಟು ನಮ್ಮ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಕ್ವಾಲಿಟಿನ ಎಂಫಸೈಸ್ ಮಾಡಬೇಕು, ಕ್ವಾಲಿಟಿನ ಒತ್ತು ಕೊಡಬೇಕು ಅಂತ ಇಲ್ಲಿ ನಾನು ಅಂದ್ಕೊಂಡಿದ್ದೀನಿ. ಸೊ ಸ್ಟ್ಯಾಂಡರ್ಡೈಸ್ ಟೆಸ್ಟಿಂಗ್ನ ನಾವು ಸ್ಟ್ಯಾಂಡರ್ಡೈಸ್ ಟೆಸ್ಟಿಂಗ್ ಯಾಕೆ ಇರಬಾರ್ದು ಅಂದರೆ ಎಲ್ಲ ಸ್ಟೂಡೆಂಟ್ಸು ಡಿಫ್ರೆಂಟ್ ಆಗಿರ್ತಾರೆ. ಅವ್ರಿಗೆ ಒಂದೇ ಥರ ಸ್ಟ್ಯಾಂಡರ್ಡೈಸ್ ಟೆಸ್ಟಿಂಗ್ ಕೊಟ್ಬಿಟ್ರೆ ಯಾರು ಲೈಕ್ ಮೀನು, ಒಂದು ಎಕ್ಸಾಂಪಲ್, ಒಂದು ಅನಾಲಜಿ ಕೊಡ್ತೀನಿ. ಎಲ್ಲರಿಗೂ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ನೋ ದಿಸ್. ಮೀನು ಮತ್ತು ಮಂಕಿ ಮತ್ತು ಆನೆ ಮತ್ತು ರ್ಯಾಬಿಟ್, ಈ 4 ಮೀನು, ಮಂಕಿ ಅಂದರೆ ಕೋತಿ, ಮೀನು, ಕೋತಿ, ಆನೆ ಮತ್ತು ರ್ಯಾಬಿಟ್ ಅಂದರೆ ಮೊಲ. ಫಿಶ್, monkey, elephant and rabbit. If they are put in a competition to climb the tree, who is going to win? The monkey. ಕೋತಿ ಮರ ಬೇಗ ಹತ್ತೋದಕ್ಕೆ ಈಸಿ ಆಗುತ್ತೆ ಅಲ್ವಾ? ಆ ರೀತಿ ಕಾಂಪಿಟೇಷನ್ ಎಲ್ಲರಿಗೂ ಒಂದೇ ರೀತಿ ಸ್ಟ್ಯಾಂಡರ್ಡೈಸ್ ಟೆಸ್ಟ್ ಕೊಟ್ಬಿಟ್ರೆ ಯಾರು ಹತ್ತಾರೆ, ಯಾರೋ ಅವ್ರಿಗೆ ಜೆನೆಟಿಕಲಿ ಬಂದಿರೋದು ಅದೆಲ್ಲ ಫ್ಯಾಕ್ಟರ್ಸ್ನಿಂದ ಅದು ಹತ್ಬಿಡ್ತಾರೆ, ಅದು ಮಾಡಿಬಿಡ್ತಾರೆ, ಕೆಲವರು ಹಿಂದುಳಿತಾರೆ. ಸೊ ಅದಕ್ಕೆ ಸ್ಟ್ಯಾಂಡರ್ಡೈಸ್ ಟೆಸ್ಟ್ ಬೇಡ, ಇಂಡಿವಿಜುವಲ್ ಅಟೆನ್ಷನ್ ಕೊಡಬೇಕು. ಇಂಡಿವಿಜುವಲಿ ಯಾರ್ಯಾರು ಏನೇನು ಮಾಡೋಕ್ಕಾಗುತ್ತೋ, ಯಾವ ರೀತಿ ದಾರಿಯಲ್ಲಿ ಹೋಗೋಕ್ಕಾಗುತ್ತೋ, ಯಾವುದ್ರಲ್ಲಿ ಬೆಳೀತಾರೋ ಅದನ್ನು ನಾವು ಫೋಕಸ್ ಮಾಡೋಣ ಅಂತ ನಮ್ಮ ಎಜುಕೇಷನ್ ಸಿಸ್ಟಮ್ನ ನಾವು ಚೇಂಜ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಸೊ ನೋಡೋಣ, ವಿತ್ ಯೋರ್ ಸಪೋರ್ಟ್ ಆ್ಯಂಡ್ with government support, we must change the education system.
ಸ್ಟ್ಯಾಂಡರ್ಡ್ ಟೆಸ್ಟಿಂಗ್ನ ತೆಗೆದಾಕಬೇಕು. ಮತ್ತು ಲಾಂಗ್ ಸ್ಕೂಲ್ ಅವರ್ಸ್ ತುಂಬ ಲಾಂಗ್ ಆಗಿದೆ, ಮತ್ತು ಟ್ಯೂಷನ್ಸ್ಗೆ ಹೋಗ್ತಾರೆ, ಅದೆಲ್ಲ ಇರುತ್ತೆ. ಸೊ ತುಂಬ ಜಾಸ್ತಿ ಪ್ರೆಷರ್ ಆಗುತ್ತೆ ಮಕ್ಕಳಿಗೆ, ತುಂಬ ಸ್ಟ್ರೆಸ್ ಆಗುತ್ತೆ. ಓವರ್ಲೋಡ್ ಹೋಮ್ವರ್ಕು ಮತ್ತು ಈ ಮನೆ ಕೆಲಸ ಹೋಮ್ವರ್ಕ್ ಕೂಡ ಜಾಸ್ತಿ. ಮನೆಯಲ್ಲಿ ಆಲ್ರೆಡಿ ಕೆಲಸ ಇರುತ್ತೆ ಮಕ್ಕಳಿಗೆ ಆಟ ಆಡೋದು ಅದೆಲ್ಲ ಬಿಟ್ಟು ಹೋಮ್ವರ್ಕ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಫಸ್ಟೇ ಸ್ಕೂಲಲ್ಲಿ ಸ್ಟ್ರೆಸ್ ಇರುತ್ತೆ, ಅದ್ರ ಜೊತೆಗೆ ಮನೆಗೆ ಹೋಗಿ ಕೂಡ ಸ್ಟ್ರೆಸ್ ಮಾಡೋದಕ್ಕೆ ಕೊಡ್ತಾರೆ. ಪ್ರೈವೇಟ್ ಟ್ಯೂಟರಿಂಗ್, ಫಸ್ಟೇ ಸ್ಕೂಲಲ್ಲಿ ಚೆನ್ನಾಗಿ ಓದ್ಕೊಂಡು ಬಂದಿರ್ತಾರೆ ಪ್ರೆಷರ್ ತೊಗೊಂಡು, ಅದನ್ನಾದಮೇಲೆ ಪ್ರೈವೇಟ್ ಟ್ಯೂಟ್ರಿಂಗು ಕಳಿಸ್ತಾರೆ. ಅಲ್ಲಿ ಪ್ರೆಷರು, ಅಲ್ಲಿ ಸ್ಟ್ರೆಸ್ಸು, ಫುಲ್ ಕಾಂಪಿಟೇಷನ್ ಆಗಿಬಿಡುತ್ತೆ, ಫುಲ್ ಕಾಂಪಿಟೇಟಿವ್ ವರ್ಲ್ಡ್ ಆಗಿಬಿಡುತ್ತೆ. ಇದು ಕೊಲಾಬ್ರೇಟಿವ್ ಮತ್ತು ಒಂದು ಫನ್ ಓರಿಯೆಂಟೆಡ್ ಲರ್ನಿಂಗ್ ಏನೂ ಇರೋದಿಲ್ಲ ಇಲ್ಲಿ ಅವ್ರಿಗೆ. ಚೈಲ್ಡ್ಹುಡ್ ಅಂದರೆ ಬರೀ ಬುಕ್ಸು, ಸ್ಟಡೀಸು, ಪ್ರೆಷರು. ಬುಕ್ಸು ಸ್ಟಡೀಸ್ ಇಸ್ ಗುಡ್, ಐ ಆಮ್ ನಾಟ್ ಸೇಯಿಂಗ್ ಬುಕ್ಸ್ ಆರ್ ನಾಟ್ ಗುಡ್ ಆ್ಯಂಡ್ ನಾಟ್ ಅಗೇನ್ಸ್ಟ್ ಬುಕ್ಸ್ ಬಿಕಾಸ್ ಐ ಆಮ್ ಅ ಬುಕ್ ಲವರ್. ಸೊ ಐ ಆಮ್ ಅ ಬುಕ್ ಒನ್. ನಾನು ಬುಕ್ಸ್ನ ತುಂಬ ಇಷ್ಟ ಮಾಡ್ತೀನಿ ಪರ್ಸ್ನಲಿ. ಸೊ ಹೋಮ್ವರ್ಕ್ ಓವರ್ಲೋಡ್, ಬುಕ್ಸ್ ಅಲ್ಲ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಹೋಮ್ವರ್ಕ್ ಓವರ್ಲೋಡು ಮತ್ತು ಟ್ಯೂಟ್ರಿಂಗು ಇದೆಲ್ಲ ಜಾಸ್ತಿ ಮಾಡಿದ್ರೆ ಪ್ರೆಷರು, ನಾವು ಕೊಡೋ ಪ್ರೆಷರು, ಬುಕ್ಸ್ನ ಓದೋದಲ್ಲ, ಪ್ರೆಷರ್ ಇರುತ್ತಲ್ವ, ಅದು ಬಂದ್ಬಿಟ್ಟು ಜಾಸ್ತಿ ಕೊಡಬಾರ್ದು ಅಂತ ನನ್ನ ಅನಿಸಿಕೆ. ಇರ್ರೆಲೆವೆಂಟ್ ಸಬ್ಜೆಕ್ಟ್, ಮತ್ತು ಇನ್ನೊಂದು ಮೇಜರ್ ಥಿಂಗ್ ಇರ್ರೆಲೆವೆಂಟ್ ಸಬ್ಜೆಕ್ಟ್. ಸ್ಕಿಲ್ಸ್ ಬೆಳೆಸೋದಕ್ಕೆ ಕೆಲವು ಸಬ್ಜೆಕ್ಟ್ಸ್ ಮಾತ್ರ ಬೇಕು ಅವ್ರಿಗೆ. ಇರ್ರೆಲೆವೆಂಟ್ ಸಬ್ಜೆಕ್ಟ್ಸ್ ಎಲ್ಲ ತಂದು ಹಾಕಿ ಅವ್ರಿಗೆ ತುಂಬ ಓವರ್ಲೋಡ್ ಮಾಡೋದು, ಓವರ್ ಪ್ರೆಷರ್ ಕೊಡ್ತೀರ, ಸ್ಟ್ರೆಸ್ ಮಾಡ್ತಾರೆ. ಯಾವುದ್ಯಾವುದೋ ಸಬ್ಜೆಕ್ಟ್, ಇಲ್ಲದೇ ಇರೋ ಸಬ್ಜೆಕ್ಟ್, ಬೇಕಾಗಿಲ್ಲದ ಸಬ್ಜೆಕ್ಟ್, ಹಿಸ್ಟ್ರಿ ಎಲ್ಲ ತೊಗೊಂಡು ಅವ್ರು ಏನು ಮಾಡ್ತಾರೆ, ಮಕ್ಕಳು ಇಂಟ್ರೆಸ್ಟ್ ಇರೋದಿಲ್ಲ. ಹಿಸ್ಟ್ರಿ ತಂದು ತಲೆಗೆ ತುಂಬೋದು, ಇರ್ರೆಲೆವೆಂಟ್ ಸಬ್ಜೆಕ್ಟ್ ಅದು. ಇಷ್ಟು ಬೇಕಾಗಿಲ್ಲ ಮಕ್ಕಳಿಗೆ, ಬೇಕಾಗಿರೋದು ಫ್ಯೂಚರ್, ನಾಟ್ ಪಾಸ್. ರಾಜ ಹಿಂಗಿದ್ದ. ಓಕೆ, ಐ ಆಮ್ ನಾಟ್ ಗೋಯಿಂಗ್ ಟು ಇಂಟು ದ್ಯಾಟ್. ತುಂಬ ಜನ ಹೇಟ್ ಮಾಡ್ಬೋದು ಅದಕ್ಕೋಸ್ಕರ, ಬಟ್ ಇಟ್ಸ್ ಓಕೆ, ಇಟ್ಸ್ ಫೈನ್. ದೇರ್ ಆರ್ ಮೆನಿ ಇರ್ರೆಲೆವೆಂಟ್ ಸಬ್ಜೆಕ್ಟ್ಸ್. ತುಂಬ ಇರ್ರೆಲೆವೆಂಟ್ ಸಬ್ಜೆಕ್ಟ್ಸ್ ಇರುತ್ತವೆ ಮಕ್ಕಳಿಗೆ. 18-19 ಸಬ್ಜೆಕ್ಟ್ಸು ಕೊಟ್ಬಿಡ್ತಾರೆ, ಎಲ್ಲ ತುಂಬಿಸಿ ಹಾಕ್ಬಿಡ್ತಾರೆ ಅವ್ರ ಮೇಲೆ. ಬರ್ಡನ್ ಆಗಿ ಅವರು ಯಾವುದೂ ಸರಿಯಾಗಿ ಮಾಡೋಕ್ಕಾಗದೆ ತುಂಬ ಕಷ್ಟಪಡ್ತಾರೆ. ಸೊ ಆಫ್ಟರ್ ದಿಸ್ ವಾಚ್ ದ ವಿಡಿಯೋ ಆ್ಯಂಡ್ ಎಂಜಾಯ್. ಥ್ಯಾಂಕ್ ಯು.